23-24ರಲ್ಲಿ 4,30,000 ರೂಪಾಯಿ ತೆರಿಗೆ ವಸೂಲಾಗ್ತದೆ. ಆ 4,30,000 ಕೋಟಿ 4,30,000 ಕೋಟಿ. ಅದರಲ್ಲಿ ನಮಗೆ ನಮ್ಮ ತೆರಿಗೆ ಪಾಲು ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎರಡೂ ಸೇರಿ ಬರ್ತಕ್ಕಂಥದ್ದು 55,000 ಕೋಟಿ. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರನೇ ಇಟ್ಕೊತದೆ. ಸುಮಾರು 1,87,000 ಕೋಟಿ ರೂಪಾಯಿ 15ನೇ ಹಣಕಾಸಿನಲ್ಲಿ ಬರಬೇಕಾಗಿದ್ದಂಥ ಹಣ 15ನೇ ಹಣಕಾಸಿನಲ್ಲಿ ಬರದೇ ಹೋದದ್ದು 1,87,000 ಕೋಟಿ. ಇದು ಗೊತ್ತಾ ಓಲಿ ಅವರಿಗೆ? ನಿಮ್ಮ ಗದ್ದಿಗೌಡರಿಗೆ ಗೊತ್ತಿದೆಯಾ? ಇದು 1,87,000 ಕೋಟಿ ರೂಪಾಯಿ ಅನ್ಯಾಯ ಆಗಿದೆ. ಗದ್ದಿಗೌಡ್ರೆ, ಯಾವತ್ತಾರು ಪ್ರಶ್ನೆ ಕೇಳಿದ್ದೀರಿ ಇದನ್ನ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ ನಲ್ಲಿ? ಮತ್ತೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಇರಬೇಕಲ್ಲ ನೀವು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಗೆದ್ರು ಬಿಜೆಪಿಯಿಂದ. 25 ಜನ. ಸುಮಲತಾ ಒಬ್ರು ಇಂಡಿಪೆಂಡೆಂಟ್ ಆಗಿ ಗೆದ್ರು, ಒಬ್ರು ಕಾಂಗ್ರೆಸ್ನವ್ರು ಗೆದ್ರು, ಇನ್ನೊಬ್ರು JDSನವ್ರು ಗೆದ್ರು. ಇನ್ನು 25 ಜನ ಲೋಕಸಭಾ ಸದಸ್ಯರು ಬಿಜೆಪಿಯಿಂದ ಗೆದ್ದು ಯಾರಾದ್ರೂ ಒಬ್ರು ಬಾಯಿ ಬಿಟ್ರ? ನೀವು ಯೋಚನೆ ಮಾಡಿ. ಎಲ್ಲರೂ ಪತ್ರಿಕೆಯಲ್ಲಿ ಬಂದಿದೆಯಾ ಬಾಯಿ ಬಿಟ್ಟಿರೋದು ಅವರು? ನೀವು 25 ಜನ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ರಲ್ಲ, ಇವರೆಲ್ಲ ಲೋಕಸಭೆಯಲ್ಲಿ ಕೂತ್ಕೊಂಡು ಒಂದು ದಿನ ಬಾಯಿ ಬಿಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತಲ್ಲ. ಈ ಅನ್ಯಾಯ ಮುಂದುವರಿಬೇಕಾ? ಈ ಅನ್ಯಾಯ ಮುಂದುವರಿಬಾರದು. ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥ, ಕರ್ನಾಟಕದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಲೋಕಸಭೆಗೆ ಹೋದ್ರೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಗದ್ದಿಗೌಡರನ್ನ ಈ ಸಾರಿ ನೀವು ಸೋಲಿಸಬೇಕು.